ಇವಾಗ ಡಿಸೈಡ್ ಮಾಡ್ತಾ ಇದೀರಿ ನಾವೆಲ್ಲ ಹೋಗ್ಬೇಕಂತ ಅರ್ಧ ದಾರಿಗೆ ಬಂದ್ಬಿಟ್ಟಿದೀವಿ. ಅಲ್ಲಿ ಮಕ್ಕಂಡ್ರೆ ಕೆಲವೆಲ್ಲ ಆಗ್ತಾವ ಈ ರೋಡಲ್ಲಿ ನೆಟ್ಗ ಟೆಮ್ ಗಾಡಿಗೆ ಓಡಾಡ್ತಾ ಇದ್ವಿ. ಖಾಲಿ ಇವಾಗ ನೋಡಿ ಗ್ರೀನರಿ ಕಾಣ್ತಿದೆ. ಸೊ ಅದಕ್ಕೆ ಊರಿಗೆ ಬಂದಿದ್ದು, ಜಾಸ್ತಿ ದಿನ ಆಗಿತ್ತು ಅಂತ. ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೇರ ದೇವತೆ. ಸೊ ಇವತ್ತು ಮಂಡೇ, ಅದಕ್ಕೆ ನಾವು ಇವತ್ತು ಊರಿಗೆ ಹೋಗ್ತಾ ಇದೀವಿ. ಕಲ್ಯಾಣಕ್ಕ ಚಲ್. ಇವಾಗ ಡಿಸೈಡ್ ಮಾಡ್ತಾ ಇದೀರಿ ನಾವೆಲ್ಲ ಹೋಗ್ಬೇಕಂತ ಅರ್ಧ ದಾರಿಗೆ ಬಂದ್ಬಿಟ್ಟಿದೀವಿ. ಕವಿನೆಲ್ಲ ಬರ್ತಾರ ಫೋನ್ ಹಾಕೊಂಡು ನೋಡು ಅದೇಂತಿಲ್ಲ ಏನಾಗ್ಯಾದ ನಾವು ಲಾಸ್ಟ್ ಇರು ಇವಾಗ ತಂಬೆಲ್ಲ ಕೊಡಬೇಕು. ಸೊ ಅದಕ್ಕೆ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಇಲ್ಲಾಂದ್ರೂ ಹೋಗ್ತೀವಿ, ಹೋಗ್ಬಿಟ್ಟು ನಮ್ಮ ಅಜ್ಜಿನ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀವಿ. ರಾಗಿ ತಗೊಬರ್ಬೇಕು. ರಾಗಿ ಖಾಲಿ ಆಗೈತೆ ಮನೇಲಿ. ರಾಗಿ ಕೊಡಬೇಕು ಅವಿನಾಶ್. ಓಕೆ, ಹಂಗೆ ಮಾತಾಡ್ತೀವಿ. ಫೋನ್ ಮಾಡೋ ಟೈಮ್ ಅದು ಬಂದಿರೋದು 23 ಹೋಗ್ಬಿಟ್ಟೈತೆ. ಇದಕ್ಕೆ ರೈಸ್ ಆಗ್ಬಿಟ್ಟೈತೆ ಅದು. ಓಕೆ, ಸೊ ನಾವು ವಿ ಆರ್ ಗೋಯಿಂಗ್ ಟು ನಮ್ಮ ಅಜ್ಜಿ ಊರು. ಮಮ್ಮಿ ಈ ಕಡೆಗೆ ಬಂದ್ಬಿಟ್ಟು ಹಂಗೆ ಹಾಯ್ ಮಾಡು. ಇಲ್ಲೇ ಬರೋದ ನಾವು ಹೋಗ್ಬೇಕಮ್ಮ ಸರಿ ಯಾವಾಗಲ್ಲ. ಎಲ್ಲಿಗಪ್ಪ ಮದ್ವೆ? ಏನದೆ ಏನೈತೆ? ದೇವಸ್ಥಾನ. ಏನ್ ದೇವಸ್ಥಾನ? ಅಲ್ಲಿ ಮಕ್ಕಂಡ್ರೆ ಕೆಲವೆಲ್ಲ ಆಗ್ತಾವ. ನಾವೇನಾದ್ರು ಮಕ್ಕಳ್ರೆ ಅದು ಆಗದ, ಕೆಲವ್ರಿಗೆಲ್ಲ ಆಗದ ಅಂದ್ರೆ ವರ್ಷ ಹೋಗ್ಬೇಕಂತ. ಅದ್ರಾಗ ಏನೈತೆ? ದೇವಸ್ಥಾನ ತಾನೆ, ದೇವಸ್ಥಾನ ಅಲ್ಲ, ವರ್ಷ ತಿನ್ನಬೇಕಾದ್ರೂ ಹೋಗ್ಬೋದು. ಸೋಮವಾರಕ್ಕೆ ಹೋಗೋದು. ಅಲ್ಲೊಂದು ನದಿ ಇರ್ತದೆ, ಬಟ್ಟೆ ತಕೊಬೇಕು, ಹೊಸ ಬಟ್ಟೆ. ನದಿ ಇರ್ತದೆ, ಆ ನದಿದಾಗ ಹೋಗಿ ಸ್ನಾನ ಮಾಡ್ಬೇಕು. ಆಮೇಲೆ ನಾವೇನಾದ್ರೂ ಪ್ರಸಾದ ಅಂತ ಹೇಳ್ಬಿಟ್ಟು ಅವಲಕ್ಕಿನೋ ಏನೋ ಒಂದು ಮಾಡ್ಬೇಕು. ಮಾಡ್ಬಿಟ್ಟು ಅಲ್ಲಿ ಕಲ್ಲುಗಳು ಇಟ್ಬಿಟ್ಟು ಅಲ್ಲಿ ಪೂಜೆ ಮಾಡಿ ತಿರ್ಗಿ ನೆಕ್ಸ್ಟ್ ಹೋಗಿ ಅಲ್ಲಿ ಇನ್ನೊಂದು ದೇವಸ್ಥಾನ ಬಂದಿದೆ, ಆ ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡ್ಕೊಂಡು ಬರ್ಬೇಕು. ಹೌದಾ? ಇಷ್ಟೊಂದು ಪ್ರಸಿದ್ಧ ಬಟ್ಟೆಯಲ್ಲಿ ಓಡಾಡ್ಬೇಕು. ಚಿಕ್ಕಬಳ್ಳಾಪುರನಿಂದ ಮತ್ತೆ ಯಾವಾಗ ನೋವನ್ ಬರ್ರೆ ನಾನು ನೋಡೇ ಇಲ್ಲ. ಸ್ವಲ್ಪ ಪೀರಿಯಡ್ಸ್ ಜಾಸ್ತಿ ಆದ ನೋಡು, ಅಂಥವರೆಲ್ಲ ಮುಗ್ದಂತೆ. ಹೌದಾ? ನಾನೇನು ಇವಾಗ ನನಗೇನು ಸದ್ಯಕ್ಕೆ ಬೇಡ ಬಿಡು. ಭಾರಿ ಶಕ್ತಿ. ದೇವ್ರಲ್ಲಿರೋದು ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯ್ತು. ಮತ್ತೆ ಬರ್ರಿ ಯಾವಾಗ ಬರೋಣ. ಎರಡು ಸರಿನೂ ಒಂದು ಸರಿ ನಾವು ಹೋಗಿದ್ವಿ ಅಷ್ಟೇ. ಜಂಪ ಮಾಡಿದ್ದಿಲ್ಲ, ಜನ ಅವರೇ ಕೆಳಗಡೆ ಇಲ್ಲ ಸ್ವೆಟ್ರ್ ಅದು ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟೆ ಹೋಗಿಲ್ಲ. ಆಮೇಲೆ ಬಂಗಾರಿ ಅಂಬಾರಿ ಮೇಲೆ ಸಾರಿ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ನನ್ನ ಕೈತ ಒಳ್ಳೆ ಬುದ್ಧಿ. ಯಾರೋ ಟೆಂಪಲ್ ಏನೋ ಫುಲ್ ಅಲಂಕಾರ ಮಾಡ್ಬಿಟ್ಟಾರೆ. ಏನ ಇಲ್ಲೇ ನಡಿಯಪ್ಪ, ಮುಂದೆ ಇದೆ ಬರ್ಬೇಕಾದ್ರೆ ಮಾಡಿಸ್ತಾನೆ ನೋಡ್ರಿ. ಓಕೆ, ಎಷ್ಟು ಮಾತಾಡ್ಬಿಟ್ರ? 4 ನಿಮಿಷ ಮಾತಾಡಕ್ತಿದ್ದೀವಿ ಬ್ಲಾಗಲ್ಲಿ ಆಲ್ರೆಡಿ. 4 ನಿಮಿಷನೂ ಆಗಲ್ಲ, ಒಂದು ಸ್ವಲ್ಪ ಕಟ್ ಮಾಡ್ತೀನಿ. 15 ವರ್ಷಕ್ಕೆ ಮುಂಚೆ ಈ ರೋಡಲ್ಲಿ ನೆಟ್ಗ ಟೆಮ್ ಗಾಡಿಗೆ ಓಡಾಡ್ತಾ ಇದ್ವಿ. ಹೋಗ್ಬೇಕಾದ್ರೆ ಒಂದೊಂದು ಗಾಡಿ ಟಿಕೆಟ್ ಬೀಳ್ತಾ ಇದ್ರೆ ಅವಾಗ 1000 ಸರಿ ಹೇಳಿದ್ರು. ಅದು ಇರು ಅನ್ನಂಗೈತೆ, ಆಯ್ ಅನ್ನಂಗಿಲ್ಲ. ಅದನ್ನ ಆಯ್ ಅಂತಾರೆ. ಚಿಕ್ಕಬಳ್ಳಾಪುರನಿಂದ ಗೌರಿಬಿದನೂರು ಘಾಟಿ ಘಾಟಿ ಅಂತ ಐತ್ನಿ. ಘಾಟಿ ಇರೋದು ದೊಡ್ಡಬಳ್ಳಾಪುರದ ಹತ್ರ. ಇದು ಇದಪ್ಪ ಇದಾಕ್ಸಿದ್ರಲ್ಲ, ಏನಮ್ಮ ಅದು? ಯಾವ ದೇವಸ್ಥಾನಮೇ ಪಪ್ಪ? ಯಾಗಪ್ಪ ನಿನ್ ಮಕ್ಕಳದ್ದು ಯಾವ ದೇವಸ್ಥಾನ ಹೇಳೋದು? ಅಲ್ಲ ಅಲ್ಲಪ್ಪ, ಕೊರಗಜ್ಜ ಅಲ್ಲಪ್ಪ. ಕೊರಗಜ್ಜ ನನ್ಗೆ ಗೊತ್ತಪ್ಪ. ಇದಪ್ಪ ನಾವು ಒಂದ್ಸತಿ ಕುರಿ ಕಟ್ ಮಾಡ್ಸಿರಿಲ್ಲ ಮಕ್ಕೊಂಡು. ಬೈಕೊಂಡಾಗ ಹೋಗ್ಬೇಕು. ಎಷ್ಟು ದಿನ ಆಯ್ತಲ್ಲ ಹೋಗ್ಬೇಕು ಅನ್ಕೊಂಡು ಆತಾನೇ ಇಲ್ಲ. ಅವತ್ತೋಗಿದ್ ಲಾಸ್ಟು. ಅದಾದ್ಮೇಲೆ ನಾನು ಯಾರ ಜೊತೆಲೂ ಹೋಗೇ ಇಲ್ಲ ಬೈಕೊಂಡಕ್ಕೆ.
ಹೋಗೋದು. ಇನ್ನು ಮಂತ್ರಾಲಯ ಗೈಸ್, ನಾವು ವರ್ಷ ನಾವು ಅನ್ಕೊಂಡಿದ ತಕ್ಷಣ ಹೋಗ್ತೀವಿ, ಒಂದು ತಿಂಗಳು ಹೆಚ್ಚು ಕಮ್ಮಿ ಹೋಗಿ ಬಂದ್ಬಿಡ್ತೀವಿ. ಬಟ್ ಬೇರೆ ಕಡೆ ಇದಕ್ಕೂ ನಮ್ಮ ಮನೆ ದೇವಸ್ಥಾನಕ್ಕೂ ಹೋಗೋಕ್ಕಾಗಲ್ಲ ಅಷ್ಟು ಸತಿ. ಏನಪ್ಪ ಅದೇ ವರ್ಷ ಹೋಗ್ತೀವಿ ಮನೆ ದೇವಸ್ಥಾನಕ್ಕೆ, ಯಾಕಂದರೆ ಶ್ರಾವಣ ಮಾಡ್ತೀವಲ್ಲ ಅದಕ್ಕೆ. ಆಂಜನೇಯ ದೇವಸ್ಥಾನಕ್ಕೆ ವರ್ಷಕ್ಕೊಂದೇ ಸತಿ, ಅದು ಬಿಟ್ಟರೆ ಯಾವಾಗಾದರೂ ಒಂದ್ಸತಿ. ಬಟ್ ಅನ್ಕೊಂಡೋಗಿ ಹೋಗೋಕ್ಕಾಗಲ್ಲ, ಇಲ್ಲೇ ಇರೋದು ಬಟ್ ಹೋಗೋಕ್ಕಾಗಲ್ಲ. ಮಂತ್ರಾಲಯಕ್ಕೆ ಹೋಗಿ ಬರ್ತೀವಿ ವರ್ಷಕ್ಕೊಂದ್ಸತಿ. ನಾನು ಹೇಳ್ರೆ ಕಚ್ಚಾಪುಂತಿರೋದನ್ನ ಯಾವಾಗ ಏನಕ್ಕೆ ಮಂತ್ರಾಲಯಕ್ಕ? ಮನೆ ದೇವಸ್ಥಾನಕ್ಕೆ ನಾನು ಕರೆಕ್ಟಾಗಿ 3 ವಾರದಿಂದ ಸ್ಯಾಟರ್ಡೆ ಹೋಗ್ಬೇಕು. ಒಂದ್ಸತಿ ನಾನು ಒಬ್ಳೆ ಹೋಗೋಣ ಅಂತಂದೆ, ಗಾಡಿ ಇರಲಿಲ್ಲ. ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಅನ್ಕೊಂಡ್ರಿ, ಏನೋ ಕೆಲಸ ಬಂತು. ಮೊನ್ನೆ ವಾರ ಅಲ್ಲಪ್ಪ ಇವ್ರು ಸತ್ತೋದ್ರು ನಮ್ಮೂರಲ್ಲಿ. ನೆಕ್ಸ್ಟ್ ವೀಕ್ ಹೋಗೋಣ ಅಂದಾಗ ಅದೇ ಹೇಳ್ತಾರದು. ಆಮೇಲೆ ಮೊನ್ನೆ ವಾರ ಹೋಗೋಣ ಅಂತ ಅನ್ಕೊಂಡೆ, ನಾನು ಹೋಗಂಗಿರ್ಲಿಲ್ಲ. ಆಮೇಲೆ ನೋಡೋಣ ನೆಕ್ಸ್ಟ್ ಯಾವಾಗ ಅಂತ 3 ವಾರ ಕರೆಕ್ಟಾಗಿ ಹೋಗ್ಬೇಕು ಅನ್ಕೊಂಡು ಆಗ್ತಾನೆ ಇಲ್ಲ ದೇವಸ್ಥಾನಕ್ಕೆ. ಇನ್ನೇನು ಸ್ವಲ್ಪ ದಿನ ಕಳೆದೋದ್ರೆ ವರಮಹಾಲಕ್ಷ್ಮಿ ಹಬ್ಬ, ಶ್ರಾವಣ ಹಬ್ಬ ಮಾಡ್ತೀವಿ. 2 ವಾರ ಕಳೆದ್ಬಿಟ್ರೆ ಹೋಗೇಬೇಕು ಹೆಂಗಿದ್ರು. ಬಿಡಪ್ಪ ಹೋಗೇ ಹೋಗ್ಬಿಟ್ಟು 26ನೇ ತಾರೀಕು ಹೋಗೇಬೇಕು. 25 ಹಬ್ಬ, 26 ಹೋಗೇಬೇಕು. 20 ಹಬ್ಬ 14 ಅನ್ಕೊಂಡೇ ಇದೀನಿ. 12 ಬಂದು ಇದು ಆಷಾಢ ಮುಗೀತು, ಶ್ರಾವಣ ಸ್ಟಾರ್ಟ್ ಆಗ್ತದೆ 12ನೇ ತಾರೀಕಿಂದ. ಸ್ಯಾಟರ್ಡೆ ಹೋಗೇಬೇಕು. ಮಮ್ಮಿ ಹೋಗಿನೈ ನನ್ನ ಪಟ್ಟಿ ವಾಸನೆ ನಿನ್ ತಪ್ಪು. ಇಲ್ಲಿ ನಿಲ್ಸ ನೀವು ಪಪ್ಪ, ಊರಿಗೆ ಮುಂಚೆ ಹಾಕಿರೋದು ನಿನ್ ತಪ್ಪು. ಅದು ಫೈನಲಿ ಇದು ಯಾವುದೋ ಬೇರೆ ರೂಟು, ನಿನ್ನ ತೋಟಕ್ಕೆ ಡೈರೆಕ್ಟ್ ಹೋಗೋ ರೂಟ್ ಇದು. ಅದಕ್ಕೆ ಹಿಂಗೆ ಹೋಗ್ತಾ ಇದ್ದೀವಿ. ತಾನ ಚೆನ್ನಾಗಿದೆ ಸಾಂಗು. ನೋಡಿ ಹೋಗೋದು ಖುಷಿ ಹೊಂಡ ನೋಡಿ. ಯಾರು ನೋಡಪ್ಪ ಎಷ್ಟು ದೊಡ್ಡ ಖುಷಿ ಹೊಂಡ ಮಾಡ್ಸಾರೆ. ಏನೆಲ್ಲ ಮಾಡ್ತಾನ ಅವನು. ಇದು ಪಿಳ್ಯಾಗೌಡ್ನವ್ರದ್ದು. ಯಾರ್ದಮ್ಮ ಇಷ್ಟು ದೊಡ್ಡದು ಖುಷಿ ಹೊಂಡ? ದೊಡ್ಡ ಮಾಡ್ಬಿಟ್ಟವ್ರಮ್ಮ ಖುಷಿ ಹೊಂಡಗಳು ನೋಡು. ಇದು ಗೊತ್ತು ನನಗೆ, ಈ ಖುಷಿ ಹೊಂಡ ಇದು ಎಲ್ಲ ಇದು ಮಾಡಾಕಿ. ಈ ಕಡೆ ಇರೋದು ಕೂಡ ಎರಡು ನಮಗೆ ದೊಡ್ಡಪ್ಪನ ಬೇಕು. ಮಾವನ ದೊಡ್ಡಪ್ಪನ ಬೇಕು. ನಿಂಕು ಮಾವನ ನಿನಗೂ ಬಿಡು, ನಿನಗೆ ಲೆಕ್ಕಿಲ್ಲ. ನೀವು ಇವರಿಗಿರೋರೆಲ್ಲ ನೀವರೇ, ನಮ್ಗೆ ಲೆಕ್ಕ ಬರೋದೇನಪ್ಪ. ಯಾರ್ಯಾರ್ದವ ನಂಗೇನೋ ಕಲ್ತರ್ಗಿರೋ ಯಾರು ನಮ್ಮ ಹೆಣ್ಪಕ್ಕಿಲ್ಲ ಅಲ್ಲೇ ಜಮೀನು ಅವ್ರದೇನಾ? ಟೊಮೆಟೊ ಜಮೀನು ಅದೇ ಇವಾಗ ನಮ್ಮ ಜಮೀನು ತಗೊಂಡು ನೋಡು. ನಮ್ಮಪ್ಪ ಎಲ್ಲ ತಿಳ್ಕೊಂತವ್ರೆ ಮುಂಚಿಂದ ನೋಡಿ ಗೈಸ್. ಅವಾಗಿ ಬೆಳೆದ್ಬಿಡೈತೆ, ಎಷ್ಟುದ್ದ ಬೆಳೆದೈತೆ ನೋಡಿ. ಈರುಳ್ಳಿ ಹಾಕಿಲ್ಲ ಅಲ್ಲ ನೋಡಿದ ಇದಾ ಇವಾ ಇಲ್ಲಿ. ಓ ಇದು ಈರುಳ್ಳಿ ಹಿಂಗೆ ಹುಲ್ಲು ಕಟ್ಟಿರೋದು ಈರುಳ್ಳಿ. ಹುಲ್ಲುಲ್ಲ, ನಾನು ಇದನ್ನ ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ಹೇಳ್ಬೇಕು. ಈ ಹುಲ್ಲುಲ್ಲು ಇದು ಈರುಳ್ಳಿ. ನಾನು ಸೆಂಟ್ರ್ ರೋಡಾಗ ಹೋಗೋದು ಹಿಂಗೆ. ಓಕೆ ಹಾಂ. ಚೆಂಡು ಅದು ಇಲ್ಲಿ ಉಣಿರೋದು ಮೊನ್ನೆ ಮೀನು ಲಾಸ್ಟ್ ಮನೆಗೆ ಸಿಗ್ರವೆ, ಇನ್ನು ಅದು ಸಿಗ್ರಲ್ಲ. ಇದು ನೋಡಿ ನೀರು ಬಿಟ್ಟವ್ರು ನೋಡು. ಮನೆ ಉಣ್ರೋದು ಸುಮಾರು. ಬಂದು ನೋಡ, ಇರೋ ಬಂದು ನೋಡ. ಓಹೋ ಸ್ಕೂಟಿ ಯಾಕಮ್ಮ ನೋಡ. ಇಲ್ಲಿಂದ ಇಲ್ಲಿಗೆ ಸ್ಕೂಟಿ. ನೀರು ಬರ್ತೈತೆ ಗೈಸ್. ಇಲ್ಲಿ ನೋಡಿ ನೀರು ಕಾಣ್ತಿದ್ಯಾ ತ್ಯಾಮ? ನೀರು ಹಿಂಗೆ ಹೋಗುತ್ತೆ, ಹಿಂಗೆ ಹಾಕ್ಕೊಂಡು ನೋಡಿ ಹಿಂಗೆ ಕಾಣ್ತಿದ್ಯಲ್ಲ, ಸಕ್ಕದಾಗೈತೆ. ಇದಿನ್ನೂ ಉದ್ದ ಬೆಳೆದ್ಮೇಲೆ ಇನ್ನೂ ಸಕ್ಕದಾಗಿ ಕಾಣುತ್ತೆ. ನವಿಲ್ ಸೌಂಡ್ ಕೇಳಿಸ್ತಿದ್ಯಾ? ಅಲ್ಲೆಲ್ಲೋ ನವಿಲೈತೆ, 2 ಐತೆ, 2 3. ನಮ್ಮಪ್ಪ ವಿಡಿಯೋಗ್ರಾಫರ್ ಆಗಿಬಿಟ್ಟಾರೆ ಇವಾಗ. ಇದು ಮುಂಚೆ ಬಂದಾಗ ಹೆಂಗಿತ್ತು, ಫುಲ್ಲು ಖಾಲಿ. ಇವಾಗ ನೋಡಿ ಗ್ರೀನರಿ ಕಾಣ್ತಿದೆ. ಸೊ ಲವ್ ಟು ಸಿ ದಿಸ್. ಸಿ ಇನ್ನೊಂದು ನೆಕ್ಸ್ಟ್ ವೀಕ್ ಬರೋದ್ರೊಳಗೆ ಇನ್ನೊಂದಿಷ್ಟು ಬಂದಿರುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ದೂರ ಹಾಗೆ
ಆಮೇಲೆ ಫುಲ್ ಗ್ರೀನ್ 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 ಕಾಣುತ್ತೆ, ಚೆನ್ನಾಗಿರುತ್ತೆ ಅವಾಗ. ಇಲ್ಲಿ ಬರ್ತಾ ಇರೋ ಗಾಡಿ ಹಸಿಮೆಣ್ಸಿನ್ಕಾಯಿ ಬಿಡಿಸ್ತಾರೆ ಎತ್ಕೊಂಡು. ನಮ್ಮ ಮನೇಲಿ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಖರ್ಚಾಗುತ್ತೆ. ಇವಾಗ ಹಸಿಮೆಣ್ಸಿನ್ಕಾಯಿ ಕಿತ್ಕೊಂಡ್ಬಂದಿದ್ದಾಯಿತು, ನಮ್ಮಮ್ಮ ಅಲ್ಲಿ ಟೊಮೆಟೊ ಕಿತ್ಕೊತಾರೆ. ನೀನು ಬಿಡಿಸ್ಕೊಳಮ್ಮ. ನೋಡಿ ಇದು ಪೂರ್ತಿ ಟೊಮೆಟೊ 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 ಅಂತ. ಸೀತಾಫಲ ನಂಗೆ ತುಂಬ ಇಷ್ಟ. ಸೊ ಇಲ್ಲಿಗೆ ಬಂದಾಗೆಲ್ಲ ಅದನ್ನ ತೊಗೊಂಡು ಹೋಗ್ತೀನಿ ಇದ್ದರೆ. ಇವಾಗ ಮನೇಲಿ ಇದೆಯಂತೆ, ಸೊ ತೊಗೊಬರಕ್ಕೆ ಹೋಗೋಣ. ವೇಟಿಂಗ್. ಓಕೆ, ಸೊ ಇವಾಗ ಸೀತಾಫಲ ಬಂದಿದ ತಕ್ಷಣ ಅಲ್ಲಿ ಶೋ ಯು ಆ್ಯಂಡ್ ಅದಾದಮೇಲೆ ತೊಗೊಂಡು ಬಿಡೋದೆ. ನೆಕ್ಸ್ಟು ನಮ್ಮೂರಿಗೆ ಹೋಗ್ತೀವಿ ಗಾಳಿನಳ್ಳಿಗೆ. ಇವರು ಎಷ್ಟು ಮಾತಾಡ್ತಾರೆ. ಓಕೆ, ಬಂದ ಹಾಂ ಇಷ್ಟನಾ ಮಗೈತಾ ಅದು? ಇಲ್ಲ ಇಷ್ಟ ಮಾಡಿ ಕೇಳ್ಕೊಡ ಅಂತ. ಸೊ ಮೈ ಫೇವ್ರೆಟ್ ಸೀತಾಫಲ ಈಸ್ ಹಿಯರ್. ಬೆಳೆ ಇಲ್ಲ ಮಳೆ ಬೀಳ್ತಾ ಇದ್ದಿದ್ರೆ ಅಷ್ಟು ಇಷ್ಟ ಹಾಕ್ಬೇಕನ್ನ ಯಾಕೋ ಅದ್ರ ಮೇಲೆ ಅವಲ್ಲ ಗಮನ ಹಬ್ಬಳಗೆ ಬಂದ್ಬಿಡೋದು ಇದಕ್ಕ. ಮಳೆನೇ ಇಲ್ಲ ಯಾವುದಕ್ಕೂ. ಧನಿಯಾ ಅಂದ್ರೆ ಧನಿಯಾ ಸೊಪ್ಪ. ಏನಿಲ್ಲ ಶೆಲ್ಲಿ ಬಿಡೋದ, ಬೇಸಾಯ ಅಂದ್ಬಿಟ್ಟು ಯಾಕೆ ಬಿಡೋದ, ಶೆಲ್ಲಿ ಬಿಟ್ಟು ಬಿಟ್ಬಿಟ್ರೆ ಅದ್ರ ಪಾಡ್ಕ ಅದು ಬರ್ತಾ ಇರ್ತದ. ನೀರು ಬಿಡ್ಬೇಕಷ್ಟೇ, ಏನೋ ಸ್ಪ್ರಿಂಕ್ಲರ್ಗೆ ಹಾಕ್ಬೇಕು. ಆಗದೇನೋ ಒಂದು ಯಾವುದಕ್ಕೆ ಇದಿಲ್ಲ, ನೀರು ಅಡ್ಜಸ್ಟ್ಮೆಂಟ್ ಆಗ್ಬೇಕಲ್ಲ. ತಲೆ ಐತೆ ಬಟ್ ನೀರಿಲ್ಲ. ಸೊ ನಾನು ಬಂದಿದ್ದು ಆ್ಯಕ್ಚುಲಿ ನನ್ನ ತಂಗಿನ ಮೀಟ್ ಮಾಡಿ ಜಾಸ್ತಿ ದಿನ ಆಯಿತು. ಒಂಚೂರು ಮಾತಾಡೋದಿತ್ತು. ಏನು ಗ್ಲಾಸಲ್ಲ ನೀವು ಅದಕ್ಕೆ ಊರಿಗೆ ಬಂದಿದ್ದು, ಜಾಸ್ತಿ ದಿನ ಆಗಿತ್ತು ಅಂತ. ಫೈನಲಿ ಇಲ್ಲಿದ್ದೀವಿ. ಅಲ್ಲಿ ಹೋಗ್ತಿದೆಯಲ್ಲ, ಅಲ್ಲೋಗಿ ನೆಕ್ಸ್ಟ್ ಲೆಫ್ಟ್ಗೆ ಹೋಗಿದ್ರೆ ನಮ್ಮ ಕಡೆ, ನಮ್ಮ ಮನೆ ಕಡೆ ಹೋಗ್ತೀವಿ. ನಾನು ವೀಡಿಯೋಸ್ ಹಾಕ್ತಲ್ಲ, ಹೆಂಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಇರು. ಇವಾಗ ಹೋಗ್ತಿದ್ದೀವಿ. ಬಾಯ್ ಬಾಯ್. ಹಾಂ ನಡ್ರಿ ಬಾಯ್ ಡುಮ್. ಓಕೆ, ಸೊ ಫೈನಲಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇರಪ್ಪ ಒಂದು ನಿಮಿಷ ವ್ಲಾಗ್ ಮಾಡ್ತಾ ಇದ್ದೀರ. ಇಂತ ಇವಾಗ ಹೋಗ್ತಾ ಇದ್ದೀವಿ ಮನೆಗೆ ವಾಪಸ್. ಹಂಗೆ ಸುಮ್ಮನೆ ಗನಿ ಬಿದ್ದು ಹೊರಟಾಗಿರೋದು ಮಳೆ. ನಮಗೆಲ್ಲ ಈ ಸರಿ ಅಷ್ಟೇ ತೂ ಅಂತ ತೆಗಿಯೋದು ಅಷ್ಟೇ. ಜೋರಾಗನ ಮಳೆ ಬಿದ್ದರೆ ಬೆಳಗ್ಗೆ ಚೆನ್ನಾಗತ್ತವೆ, ಇಲ್ಲಾಂದ್ರೆ ಇಲ್ಲ. ಏನಪ್ಪ ಹೌದಪ್ಪ ಈ ಸತಿ ಇವನು ಯಾರ ನೋಡು ಹುಯ್ಯಲ್ಲೇ ಆಡ್ತಾನೆ ಕುತ್ಕೊಂಡ್ಬಿಟ್ಟು. ಹಾಂ ಅವ್ನು ಕೆತ್ತ ಅವನು ಹುಯ್ಯಾಲಿಗೆ ಆಡ್ಕೊಂಡು. ನಾನು ಇವಾಗ ನೋಡ್ಬಿಡ್ತಾನೆ, ನೋಡಿ ಕ್ಯಾಮ್ರಾನ ಕೆಳಕ್ಕೆ ಇಕ್ಬಿಟ್ಟೆ. ನೋಡಿ ಅವನ ಕಡೆಗೆ ಅವ್ನು ಎಂಜಾಯ್ ಮಾಡ್ತಾನೆ. ಗಾಳಿ ಬೇರೆ ಚಂದ ತಣ್ಣಗೆ ಬಿಸ್ತಾ ಇದೆ. ಇನ್ನೇನು ಸಾಕು ತಂಪು ಅಷ್ಟೇ ಇವತ್ತಿನ ವ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. 300 ಎಲ್ಲ ಸ್ಟಕ್ ಆಗಿಬಿಟ್ಟಿದ್ದೀವಿ. ಯಾಕೋ ಏನೋ ನನ್ನ ವೀಡಿಯೋಸ್ ಅದೇ ಲಾಸ್ಟ್ ಹಾಕಿದ್ದು, ಅದಾದ್ಮೇಲೆ ವೀಡಿಯೋಸ್ ಹಾಕಿಲ್ಲ ಅಂತ. ಆ್ಯಂಡ್ ಆದಷ್ಟು ಬೇಗ ಮತ್ತೆ ಡೈಲಿ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡಿ ಡೈಲಿ ವೀಡಿಯೋಸ್ನ ಹಾಕ್ತೀನಿ. ಬಟ್ ನೀವು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಎಲ್ಲಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೇಗ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮಗ ಮಮ್ಮಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಲೈಕ್, ಶೇರ್. ನಿಮ್ಮ ಮನೆ ಮಗು ಅಂತ ಬೆಳೆಸಿ. ನಿಮ್ಮ ಮನೆ ಮಗಳು ಅಂತ ಬೆಳೆಸಿ ಗೈಸ್. ಸೊ ಅಷ್ಟೇ ಗೈಸ್, ಮತ್ತೆ ಸಿಗುವ. ಬಾಯ್.